ಎನ್ನ ಆತ್ಮೀಯ ಪಶುಪಾಲಕರಿಗೆ ಹಾಗೂ ಪ್ರಾಣಿ ಪ್ರಿಯರಿಗೆ ಕರುನಾಡ ಪಶುವೈದ್ಯ ಮಾಡುವ ನಮಸ್ಕಾರ. ಸಾಲ್ಟ್ ಲಿಕ್ ಅಥವಾ ನೆಕ್ಕು ಬಿಲ್ಲೆಯನ್ನು ನೀವು ಕೆಲವೊಂದು ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ಗಳಲ್ಲಿ ತೂಗು ಹಾಕಿರೋದನ್ನು ನೋಡಿರ್ತೀರಿ. ಇವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಲ್ಟ್ ಲಿಕ್ ಅಥವಾ ನೆಕ್ಕು ಬಿಲ್ಲೆಯಲ್ಲಿ ಹೆಚ್ಚಾಗಿ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಿನ ಅಂಶ ಜಾಸ್ತಿ ಇರ್ತೈತ್ರಿ. ಅದರ ಜೊತೆಗೆ ಕಾಪರು, ಕೊಬಾಲ್ಟು, ಐರನ್ನು, ಮ್ಯಾಂಗ್ನೀಸು, ಕ್ಯಾಲ್ಸಿಯಂ ಕೂಡ ಅಗತ್ಯಕ್ಕೆ ತಕ್ಕಷ್ಟು ಇರುತ್ತೆ. ಸೊ ನೆಕ್ಕು ಬಿಲ್ಲೆಯನ್ನು ಫಾರ್ಮ್ಗಳಲ್ಲಿ ತೂಗು ಹಾಕೋದ್ರಿಂದ ಕುರಿ ಮೇಕೆಗಳಲ್ಲಿ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂದರೆ ದೇಹದಲ್ಲಿನ ನೀರಿನ ಅಂಶ ಸರಿಯಾದ ಪ್ರಮಾಣದಾಗ ಮೇಂಟೈನ್ ಆಗ್ತೈತಿ. ಇದರಲ್ಲಿರೋ ಮಿನರಲ್ಸ್ ಪ್ರಾಣಿಗಳ ದೇಹದಲ್ಲಿ ನಡೆಯೋ ಕೆಮಿಕಲ್ ರಿಯಾಕ್ಷನ್ ಅಂದರೆ ರಾಸಾಯನಿಕ ಕ್ರಿಯೆಗಳಲ್ಲಿ ಹೆಲ್ಪ್ ಮಾಡೋದ್ರಿಂದ ಇಂಡೈರೆಕ್ಟಾಗಿ ಅಂದರೆ ಪರೋಕ್ಷವಾಗಿ ಗ್ರೋತ್ ರೇಟ್ ಇಂಪ್ರೂವ್ ಆಗಲು ಹೆಲ್ಪ್ ಮಾಡ್ತಾವೆ. ಇದನ್ನು ಪ್ರೂವ್ ಮಾಡೋಕ್ಕೆ ತಮಿಳ್ನಾಡಿನಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಸಾಲ್ಟ್ ಲಿಕ್ ಯೂಸ್ ಮಾಡದೇ ಇರೋ ಫಾರ್ಮ್ಗಿಂತ ಯೂಸ್ ಮಾಡಿರೋ ಫಾರ್ಮ್ನ ಪ್ರತಿ ಮರಿ 3 ತಿಂಗಳಲ್ಲಿ 1 ರಿಂದ 2 kg ಜಾಸ್ತಿ ತೂಕ ಗಳಿಸ್ತು. ಮತ್ತು ಬೆನಿಫಿಟ್ ಟು ಕಾಸ್ಟ್ ರೇಷಿಯೋ ಕೂಡ ಸಾಲ್ಟ್ ಲಿಕ್ ಯೂಸ್ ಮಾಡೋ ಫಾರ್ಮ್ಗಳಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಪೌಷ್ಟಿಕ ಆಹಾರದ ಜೋಡಿ ಸಾಲ್ಟ್ ಲಿಕ್ ಅಥವಾ ನೆಕ್ಕು ಬಿಲ್ಲೆಯನ್ನು ತೂಗು ಹಾಕೋದ್ರಿಂದ ಹೆಚ್ಚಿನ ಲಾಭನ ಗಳಿಸೋಕ್ಕೆ ಸಾಧ್ಯ ಐತೆ. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ, ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.